Well, my dear students, welcome to my YouTube channel Rise Up Motives. ಈ ಒಂದು ವಿಡಿಯೋದಲ್ಲಿ DLED ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ವಿಷಯದ ಬಗ್ಗೆ ಯೂನಿಟ್ 1 ಅಂಡರ್ಸ್ಟ್ಯಾಂಡಿಂಗ್ ಲ್ಯಾಂಗ್ವೇಜ್ ಅಕ್ವಿಷನ್ ಈ ಒಂದು ಯೂನಿಟ್ ಬಗ್ಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ದ ಮೋಸ್ಟ್ ಇಂಪಾರ್ಟೆಂಟ್ MCQಗಳನ್ನು ವಿತ್ ಆನ್ಸರ್ಸ್ ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಈ ಒಂದು ವಿಡಿಯೋ ವಿಶೇಷ ಏನು ಅಂತ ಹೇಳಿದ್ರೆ ಯೂನಿಟ್ 1ಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನಾನು MCQಗಳನ್ನು ಏನು ಮಾಡ್ತಾಯಿದ್ದೀನಿ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಟೋಟಲ್ ಆಗಿ 25 MCQಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಇಷ್ಟು MCQಗಳನ್ನು ನೋಡಿಕೊಂಡ್ರೆ ಈ ಒಂದು ಪಾಠದಲ್ಲಿ ಇದರಲ್ಲೇ ನಿಮಗೆ MCQಗಳನ್ನು ಕೇಳಲಾಗುತ್ತೆ ಅಂತ ನಾವು ಹೇಳ್ಬೋದು. ನಿಮಗೆ ಎಕ್ಸಾಮಲ್ಲಿ 10 MCQಗಳನ್ನು ಕೇಳಲಾಗುತ್ತೆ, ನೀವು ಅದನ್ನು ಅಟೆಂಡ್ ಮಾಡಬೇಕಾಗತ್ತೆ. ಇಲ್ಲಿ ನಾನು ಅಂಡರ್ಸ್ಟ್ಯಾಂಡಿಂಗ್ ಲ್ಯಾಂಗ್ವೇಜ್ ಅಕ್ವಿಷನ್ ಅನ್ನುವಂತಹ ಒಂದು ಯೂನಿಟ್ 1 ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು MCQಗಳನ್ನು ತೊಗೊಳ್ತಾ ಇದ್ದೀನಿ, ಡಿಸ್ಕಸ್ ಮಾಡ್ತಾಯಿದ್ದೀನಿ. ಸೊ ಏನೇ MCQಗಳು ಬಂದರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಬಂದಿರುತ್ತೆ. ಎಷ್ಟು MCQಗಳನ್ನು ಮೊದಲನೇ ಪಾಠಕ್ಕೆ ಸಂಬಂಧಪಟ್ಟಂತೆ ಓದ್ಕೊಂಡ್ರೆ ಸಾಕಾಗುತ್ತೆ ಅಂತ ಹೇಳ್ಬೋದು. ವಿತೌಟ್ ವೇಸ್ಟಿಂಗ್ ಟೈಮ್ ನಾವು ಕ್ವಶನ್ಗೆ ಹೋಗೋಣ. ಇಲ್ಲಿ 25 MCQಗಳನ್ನು ನಾವೇನು ಮಾಡಬೇಕು, ಚರ್ಚೆ ಮಾಡಬೇಕು. ಸ್ವಲ್ಪ ಏನು ಮಾಡೋಣ, ನಾವು ಸ್ವಲ್ಪ ಸ್ಪೀಡಾಗಿ ಹೋಗೋವಂಥ ಅವಶ್ಯಕತೆ ಇದೆ ಇದರಲ್ಲಿ. MCQ 1 ನೋಡಿ, ಕ್ವಶನ್ ನಂಬರ್ 1, ಚಿಲ್ಡ್ರನ್ ಮೇನ್ಲಿ ಫೋಕಸ್ ಆನ್ ಡ್ಯಾಶ್ ವೈಲ್ ಲರ್ನಿಂಗ್ ಎ ಲ್ಯಾಂಗ್ವೇಜ್ ಅಂತಕ್ಕಂಥ ಒಂದು ಪ್ರಶ್ನೆ ಬರುವಂಥ ಚಾನ್ಸಸ್ ಇದೆ. ಚಿಲ್ಡ್ರನ್ ಮೇನ್ಲಿ ಫೋಕಸ್ ಆನ್ ಡ್ಯಾಶ್, ಮಕ್ಕಳು ಲರ್ನಿಂಗ್ ಲ್ಯಾಂಗ್ವೇಜ್ ಅಂದರೆ ಭಾಷೆಯನ್ನು ಕಲಿಬೇಕಾದ್ರೆ ಯಾವುದಕ್ಕೆ ಹೆಚ್ಚು ಫೋಕಸ್ ಕೊಡ್ತವೆ ಅಂತ ಹೇಳಿದ್ರೆ ಮೀನಿಂಗ್ ಆಫ್ ಅಟರೆನ್ಸಸ್ ಅಂದರೆ ಉಚ್ಚಾರಣೆಯ ಅರ್ಥ, ಇದಕ್ಕೆ ಹೆಚ್ಚು ಮೀನಿಂಗನ್ನು ಕೊಡ್ತಾವೆ ಅಂತಕ್ಕಂಥದ್ದು. ಮೀನಿಂಗ್ ಆಫ್ ಅಟರೆನ್ಸ್ ಏನಾಗುತ್ತೆ ಇಲ್ಲಿ ಉತ್ತರ ಆಗುತ್ತೆ. ಆಮೇಲೆ MCQ ಅಂದರೆ ಕ್ವಶನ್ ನಂಬರ್ 2, ಅಕಾರ್ಡಿಂಗ್ ಟು ಪಿಯಾಜೆ ನಾಲೆಡ್ಜ್ ಈಸ್ ಕನ್ಸ್ಟ್ರಕ್ಟೆಡ್ ಬೈ ಅಂತ ಇದೆ ನೋಡಿ. ಪಿಯಾಜೆ ಹೇಳೋ ಪ್ರಕಾರ ನಾಲೆಡ್ಜ್ ಅಂತಕ್ಕಂಥದ್ದು ಕನ್ಸ್ಟ್ರಕ್ಟ್ ಮಾಡ್ಕೊಳ್ತಕ್ಕಂಥವ್ರು ಯಾರು ಅಂದರೆ ಟೀಚರು ಅಲ್ಲ, ಪೇರೆಂಟ್ಸು ಅಲ್ಲ, ಸೊಸೈಟಿಯೂ ಅಲ್ಲ. ಚೈಲ್ಡ್. ಅಕಾರ್ಡಿಂಗ್ ಟು ಪಿಯಾಜೆ ನಾಲೆಡ್ಜನ್ನು ಕನ್ಸ್ಟ್ರಕ್ಟೆಡ್ ಬೈ ದ ಚೈಲ್ಡ್ ಅಂತ, ಮಗು ನಾಲೆಡ್ಜನ್ನು ತಾನೇ ಏನು ಮಾಡ್ಕೊಳುತ್ತೆ, ಕನ್ಸ್ಟ್ರಕ್ಟ್ ಮಾಡ್ಕೊಳುತ್ತೆ, ರಚನೆ ಮಾಡ್ಕೊಳುತ್ತೆ ಅಂತ ಪಿಯಾಜೆ ಹೇಳಿದ್ದಾರೆ. ಇದು ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ಕ್ವಶನ್ ನಂಬರ್ 3, ಅಸಿಮಿಲೇಷನ್ ಮೀನ್ಸ್, ಅಸಿಮಿಲೇಷನ್ ಅಂದರೆ ಏನು ಅಂತಕ್ಕಂಥ ಅರ್ಥ ಏನು ಅಂತಕ್ಕಂಥದ್ದಿದೆ. ಅಸಿಮಿಲೇಷನ್ ಅಂತ ಹೇಳಿದ್ರೆ ಫಿಟ್ಟಿಂಗ್ ನ್ಯೂ ಇನ್ಫಾರ್ಮೇಷನ್ ಇಂಟು ಎಕ್ಸಿಸ್ಟಿಂಗ್ ಸ್ಕೀಮಾ ಅಂತ, ಅಂದರೆ ಹೊಸ ಇನ್ಫಾರ್ಮೇಷನ್ನ ಹಳೆಯ ಇನ್ಫಾರ್ಮೇಷನ್ ಜೊತೆ, ನಾಲೆಡ್ಜ್ ಜೊತೆ ಫಿಟ್ ಮಾಡ್ತಕ್ಕಂಥದ್ದಕ್ಕೆ ನಾವೇನಂತೀವಿ, ಅಸಿಮಿಲೇಷನ್ ಅಂತ ಹೇಳ್ತೀವಿ. ಇದು ಕೂಡ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಆನ್ಸರ್ ಏನಾಗುತ್ತೆ ಇಲ್ಲಿ ಬಿ ಆಗುತ್ತೆ. ಬಿ ಆನ್ಸರ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಆಮೇಲೆ ಕ್ವಶನ್ ನಂಬರ್ 4 ನೋಡಿ, ಅಕಾಮಡೇಷನ್ ಅಂದರೆ ಏನು, ಅಕಾಮಡೇಷನ್ ಮೀನ್ಸ್ ಅಂತಕ್ಕಂಥದ್ದಿದೆ. ಇದು ಪಿಯಾಜೆಗೆ ಸಂಬಂಧಪಟ್ಟಿದ್ದೆ. ಇದು ಅಕಾಮಡೇಷನ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಆನ್ಸರ್ ಇಲ್ಲಿ ಎ ಆಗುತ್ತೆ. ಚೇಂಜಿಂಗ್ ಎಕ್ಸಿಸ್ಟಿಂಗ್ ಸ್ಕೀಮಾ ಟು ಫಿಟ್ ನ್ಯೂ ಇನ್ಫಾರ್ಮೇಷನ್ ಅಂತಕ್ಕಂಥದ್ದು. ಅಂದರೆ ಚೇಂಜಿಂಗ್ ಎಕ್ಸಿಸ್ಟಿಂಗ್ ಸ್ಕೀಮಾ, ಈಗ ಇರ್ತಕ್ಕಂಥ ಅಸ್ತಿತ್ವದಲ್ಲಿರ್ತಕ್ಕಂಥ ನಾಲೆಡ್ಜನ್ನು, ಸ್ಕೀಮಾನ ಚೇಂಜ್ ಮಾಡ್ತಕ್ಕಂಥದ್ದು, ಬದಲಾವಣೆ ಮಾಡ್ತಕ್ಕಂಥದ್ದು. ಏನಕ್ಕೆ, ಟು ಫಿಟ್ ನ್ಯೂ ಇನ್ಫಾರ್ಮೇಷನ್, ಹೊಸ ಮಾಹಿತಿಗೆ ಫಿಟ್ ಮಾಡೋದಕ್ಕೆ ಹಳೆಯ ಮಾಹಿತಿಯನ್ನು ಏನು ಮಾಡ್ತಕ್ಕಂಥದ್ದು, ಬದಲಾವಣೆ ಮಾಡ್ತಕ್ಕಂಥದ್ದು. ಇದು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಕ್ವಶನ್ ನಂಬರ್ 5, ನಾನು ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಇದ್ದೀನಿ, ಯಾಕೆಂತೇಳಿ 25 MCQಗಳನ್ನು ನಿಮ್ಮ ಜೊತೆ ನಾನು ಚರ್ಚೆ ಮಾಡಬೇಕಾಗಿದೆ, ಅದಕ್ಕೆ ಸ್ವಲ್ಪ ಸ್ಪೀಡಾಗಿ ನಾನು ಹೋಗ್ತಾ ಇದ್ದೀನಿ. ಹೂ ಪ್ರಪೋಸ್ಡ್ ದ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ZPD? ZPDಯನ್ನು ಪ್ರಪೋಸ್ ಮಾಡಿದ್ಯಾರು? ZPD ಅಂದರೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ. ಇದನ್ನು ಪ್ರಪೋಸ್ ಮಾಡಿದ್ದು ವೈಗಾಸ್ಕಿ. ನೆನಪಲ್ಲಿಟ್ಕೊಳ್ಳಿ. ಈ ಪ್ರಶ್ನೆ CET, TET ಮತ್ತು D.EDಗೂ ನಿಮಗೆ ಬರುವಂಥ ಚಾನ್ಸಸ್ ಇದೆ. ಪ್ರಪೋಸ್ ಮಾಡಿದ್ದು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ZPDಯನ್ನು ವೈಗಾಸ್ಕಿ. ನೆನಪಲ್ಲಿ ಇಟ್ಕೊಳ್ಳಿ. ಆಮೇಲೆ ಕ್ವಶನ್ ನಂಬರ್ 6, ಸ್ಕಾಫೋಲ್ಡಿಂಗ್ ಮೀನ್ಸ್ ಅಂತ ಇದೆ. ಸ್ಕಾಫೋಲ್ಡಿಂಗ್ ಅಂದರೆ ಏನು ಅಂತಕ್ಕಂಥದ್ದಿದೆ. ಪನಿಷಿಂಗ್ ಲರ್ನರ್ಸು ಅಲ್ಲ, ಆಮೇಲೆ ಕಂಡಕ್ಟಿಂಗ್ ಎಕ್ಸಾಮಿನೇಷನ್ಸು ಅಲ್ಲ, ರೀಡಿಂಗ್ ಸೈಲೆಂಟ್ಲಿ ಅಲ್ಲ. ಇಲ್ಲಿ ಬಿ ಆಗುತ್ತೆ, ಗಿವಿಂಗ್ ಟೆಂಪರರಿ ಸಪೋರ್ಟ್ ಡ್ಯೂರಿಂಗ್ ಲರ್ನಿಂಗ್ ಅಂತ. ಕಲಿಕೆಯ ಸಮಯದಲ್ಲಿ ತಾತ್ಕಾಲಿಕವಾದಂತಹ ಸಪೋರ್ಟನ್ನು ನೀಡ್ತಕ್ಕಂಥದ್ದಕ್ಕೆ ನಾವು ಸ್ಕಾಫೋಲ್ಡಿಂಗ್ ಅಂತ ಹೇಳ್ತೀವಿ. ಇದು ನೆನಪಲ್ಲಿ ಇಟ್ಕೊಳ್ಳಿ. ಕ್ವಶನ್ ನಂಬರ್ 7 ನೋಡಿ, ಅಕಾರ್ಡಿಂಗ್ ಟು ಬ್ರೂನರ್ ಲರ್ನಿಂಗ್ ಈಸ್, ಲರ್ನಿಂಗ್ ಅಂದ್ರೇನು ಅಕಾರ್ಡಿಂಗ್ ಟು ಬ್ರೂನರ್ ಅಂತ. ಬ್ರೂನರ್ ಹೇಳೋ ಹಾಗೆ
ಕಲಿಕೆ ಅಂದ್ರೇನು ಅಂತಕ್ಕಂಥದ್ದು, ಕಲಿಕೆ ಹೇಗಿರುತ್ತೆ ಅಂತಕ್ಕಂಥದ್ದು, ಅದು ಪ್ಯಾಸಿವ್ ಆಗಿರುತ್ತಾ ಇಲ್ಲ, ಮೆಕ್ಯಾನಿಕಲ್ಲ ಇಲ್ಲ, ಫಿಕ್ಸ್ಡಾ ಇಲ್ಲ, ಆ್ಯಕ್ಟಿವ್. ಸೊ ಅಕಾರ್ಡಿಂಗ್ ಟು ಬ್ರೂನರ್ ಕಲಿಕೆ ಅಂತಕ್ಕಂಥದ್ದು ಸಕ್ರಿಯ ಅಂತಕ್ಕಂಥದ್ದು. ನೀವು ಇದು ನೆನಪಲ್ಲಿ ಇಟ್ಕೊಳ್ಳಿ. ಕ್ವಶನ್ ನಂಬರ್ 8, ವಿಚ್ ಸೈಕಾಲಜಿಸ್ಟ್ ಎಂಫಸೈಸ್ಡ್ ಕ್ಲಾಸ್ ರೂಮ್ ರೋಟೀನ್ಸ್ ಅಂತ, ಅಂದರೆ ದಿನನಿತ್ಯದ ಕ್ಲಾಸ್ ರೂಮ್ ಚಟುವಟಿಕೆಗಳು ನಡಿಬೇಕು ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ, ಒತ್ತನ್ನು ನೀಡಿರ್ತಕ್ಕಂಥ ಸೈಕಾಲಜಿಸ್ಟ್ ಮನೋವಿಜ್ಞಾನಿ ಯಾರು ಅಂತ ಹೇಳಿದ್ರೆ ಪಿಯಾಜೆನೂ ಕೂಡ ಅಲ್ಲ, ಚೋಮ್ಸ್ಕಿ ಅಲ್ಲ, ಸ್ಕಿನ್ನರ್ ಅಲ್ಲ, ಇಲ್ಲಿ ಬ್ರೂನರ್ ಏನು ಹೇಳಿದ್ದಾರೆ ಅಂದರೆ ಕ್ಲಾಸ್ ರೂಮಲ್ಲಿ ನಡೀತಕ್ಕಂಥ ಚಟುವಟಿಕೆಗಳು ಬಹಳ ಒಳ್ಳೆಯದು, ಅದು ನಡಿಲೇಬೇಕು ಅಂತಕ್ಕಂಥ ಎಂಫಸೈಸ್ಡ್ ಅಂದರೆ ಒತ್ತನ್ನು ನೀಡಿರ್ತಕ್ಕಂಥವ್ರು ಬ್ರೂನರ್. ಇದನ್ನು ನೀವು ನೆನಪಲ್ಲಿಟ್ಕೊಳ್ಳಿ. ಕ್ವಶನ್ ನಂಬರ್ 9, ವಿಚ್ ಈಸ್ ನಾಟ್ ಒನ್ ಆಫ್ ಕ್ವೆಶನ್ಸ್ ಹೈಪೋಥಿಸಿಸ್. ಕ್ವೆಶನ್ನ 5 ಹೈಪೋಥಿಸಿಸ್ ಇದೆ, ಪ್ರಾಕಲ್ಪನೆಗಳಿದೆ. ಇದರಲ್ಲಿ ಯಾವುದು ಅವನ ಪ್ರಾಕಲ್ಪನೆ ಅಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಇದು. ಇನ್ಪುಟ್ ಹೈಪೋಥಿಸಿಸ್ ಕೂಡ ಕ್ವೆಶನ್ಗೆ ಸಂಬಂಧಪಟ್ಟಿದ್ದು, ಮಾನಿಟರ್ ಹೈಪೋಥಿಸಿಸ್ ಕೂಡ ಕ್ವೆಶನ್ಗೆ ಸಂಬಂಧಪಟ್ಟಿದ್ದು, ನ್ಯಾಚುರಲ್ ಆರ್ಡರ್ ಹೈಪೋಥಿಸಿಸ್ ಕೂಡ ಕ್ವೆಶನ್ಗೆ ಸಂಬಂಧಪಟ್ಟಿದ್ದು. 5 ಹೈಪೋಥಿಸಿಸ್ ಇದೆ ಕ್ವೆಶನ್ಸ್ದು. ಆದರೆ ರೀಇನ್ಫೋರ್ಸ್ಮೆಂಟ್ ಹೈಪೋಥಿಸಿಸ್ ಅಂತಕ್ಕಂಥದ್ದು ಏನಿದೆ ಅದು ಕ್ವೆಶನ್ನ ಹೈಪೋಥಿಸಿಸ್ ಅಲ್ಲ. ಅದಕ್ಕೆ ಆನ್ಸರ್ ಏನಾಗುತ್ತೆ, ಇಲ್ಲಿ ರೀಇನ್ಫೋರ್ಸ್ಮೆಂಟ್ ಹೈಪೋಥಿಸಿಸ್ ಆಗುತ್ತೆ. ಇದೆಲ್ಲ ಏನಾಗುತ್ತೆ, ತಪ್ಪಾಗುತ್ತೆ. ಯಾಕೆ ತಪ್ಪಾಗುತ್ತೆ ಅಂತ ಹೇಳಿದ್ರೆ ಕ್ವೆಶನ್ನ ಹೈಪೋಥಿಸಿಸ್ ಯಾವುದು ಅಲ್ಲ ಅಂತ ಕೇಳಿದ್ದಾವೆ. ಯಾವುದಲ್ಲ ಅಂದರೆ ರೀಇನ್ಫೋರ್ಸ್ಮೆಂಟ್ ಹೈಪೋಥಿಸಿಸ್ ಅಂತಕ್ಕಂಥದ್ದು ಕ್ವೆಶನ್ ಮಾಡಿದ್ದು ಅಲ್ಲ. ಇದೇನಾಗುತ್ತೆ, ಆನ್ಸರ್ ಏನಾಗುತ್ತೆ, ಡಿ ಆಗುತ್ತೆ. ಕ್ವಶನ್ ನಂಬರ್ 10, ಲ್ಯಾಂಗ್ವೇಜ್ ಅಕ್ವಿಷನ್ ಈಸ್, ಭಾಷಾ ಸ್ವಾಧೀನಪಡಿಸಿಕೊಳ್ಳುವಿಕೆ. ಅಕ್ವಿಷನ್ ಅಂದರೆ ಏನು ಅಂತ ಹೇಳಿದ್ರೆ ಅದು ಕಾನ್ಸಿಯಸ್ ಲರ್ನಿಂಗ್ ಅಲ್ವೇ ಅಲ್ಲ, ಮೆಮೊರೈಸಿಂಗ್ ಗ್ರಾಮರು ಅಲ್ಲ, ರೈಟಿಂಗ್ ಎಕ್ಸಸೈಸು ಅಲ್ಲ, ನ್ಯಾಚುರಲ್ ಆ್ಯಂಡ್ ಸಬ್ ಕಾನ್ಸಿಯಸ್, ಸ್ವಾಭಾವಿಕ ಮತ್ತು ಸಬ್ ಕಾನ್ಸಿಯಸ್ ಅಂತ ಹೇಳಿದ್ರೆ ಚೇತನಾವಸ್ಥೆ, ಅವಚೇತನಾವಸ್ಥೆ ಅಂತ ಹೇಳ್ತೀವಲ್ಲ. ಚೇತನ ಅಂದರೆ ಕಾನ್ಸಿಯಸ್ಸು, ಅವಚೇತನಾವಸ್ಥೆ ಅಂತ ಹೇಳ್ತೀವಲ್ಲ ಅದು ಸಬ್ ಕಾನ್ಸಿಯಸ್, ಸ್ವಾಭಾವಿಕ ಮತ್ತು ಅವಚೇತನಾವಸ್ಥೆಯಲ್ಲಿ ಆಗ್ತಕ್ಕಂಥದ್ದು ಅಂತ ನಾವು ಇಲ್ಲಿ ಹೇಳ್ಬೋದು. ಇಲ್ಲಿ ಆನ್ಸರ್ ಏನಾಗುತ್ತೆ, ಬಿ ಆಗುತ್ತೆ. ಕ್ವಶನ್ ನಂಬರ್ 11 ನೋಡಿ, ದ ಮಾನಿಟರ್ ಹೈಪೋಥಿಸಿಸ್ ಸ್ಟೇಟ್ ದಟ್ ಲರ್ನ್ಡ್ ನಾಲೆಡ್ಜ್ ಆ್ಯಕ್ಟ್ ಆ್ಯಸ್ ಅಂತ ಇದೆ. ಮಾನಿಟರ್ ಹೈಪೋಥಿಸಿಸ್ನ ಹೇಳ್ತಕ್ಕಂಥವು ಕ್ವೆಶನ್ನು. ಅದರ ಪ್ರಕಾರ ಲರ್ನ್ಡ್ ನಾಲೆಡ್ಜ್ ಅಂದರೆ ಕಲಿತಂತಹ ಜ್ಞಾನ ಹೇಗೆ ಕೆಲಸ ಮಾಡುತ್ತೆ, ಅಂದರೆ ಕಲಿತಂತಹ ಜ್ಞಾನ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಟೀಚರ್ ಆಗಿ ಅಲ್ಲ, ಸ್ಪೀಕರ್ ಆಗಿ ಅಲ್ಲ, ಲಿಸ್ನರ್ ಅಲ್ಲ, ಎಡಿಟರ್ ಆಗಿ ಕೆಲಸ ಮಾಡುತ್ತೆ. ಆನ್ಸರ್ ಏನು, ಎಡಿಟರ್. ಅಂದರೆ ಬದಲಾವಣೆ ಮಾಡೋದಿದ್ರೆ ಅದು ಮಾಡುತ್ತೆ. ಮಾನಿಟರ್ ಹೈಪೋಥಿಸಿಸ್ ಯಾವ ಕೆಲಸ ಅಂದರೆ ಮಾನಿಟರ್ ಹೈಪೋಥಿಸಿಸ್ ಸ್ಟೇಟ್ಸ್ ಅಂದರೆ ಅದೇನು ಹೇಳುತ್ತೆ ಅಂದರೆ ಲರ್ನ್ಡ್ ನಾಲೆಡ್ಜ್ ಅಂದರೆ ಕಲಿತಂತಹ ಜ್ಞಾನ ಯಾವ ಥರ ಕೆಲಸ ಮಾಡುತ್ತೆ, ಎಡಿಟರ್ ಆಗಿ ಕೆಲಸವನ್ನು ಮಾಡುತ್ತೆ ಅಂತಕ್ಕಂಥ ಮಾಹಿತಿಯನ್ನು ನೀವು ತಿಳ್ಕೊಬೇಕಾಗತ್ತೆ. ಇಲ್ಲಿ ಕ್ವಶನ್ ನಂಬರ್ 12ಗೆ ಹೋಗೋಣ. ಅಕಾರ್ಡಿಂಗ್ ಟು ದಿ ನ್ಯಾಚುರಲ್ ಆರ್ಡರ್ ಹೈಪೋಥಿಸಿಸ್, ಇದೂ ಕೂಡ ಕ್ವೆಶನ್ ಹೇಳಿರ್ತಕ್ಕಂಥ ಒಂದು ಪ್ರಾಕಲ್ಪನೆ ಹೈಪೋಥಿಸಿಸ್ಸು. ಅಂದರೆ ಅಕಾರ್ಡಿಂಗ್ ಟು ನ್ಯಾಚುರಲ್ ಆರ್ಡರ್ ಹೈಪೋಥಿಸಿಸ್ ಏನು ಅಂತಕ್ಕಂಥದ್ದು, ಗ್ರಾಮರ್ ಶುಡ್ ಬಿ ಮೆಮೊರೈಸ್ ತಪ್ಪು, ವೊಕ್ಯಾಬ್ಯುಲರಿ ಕಮ್ ಫಸ್ಟ್ ತಪ್ಪು, ರೀಡಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅದು ತಪ್ಪು, ಲ್ಯಾಂಗ್ವೇಜ್ ರೂಲ್ಸ್ ಆರ್ ಅಕ್ವೈರ್ಡ್ ಇನ್ ಎ ಪ್ರೆಡಿಕ್ಟಬಲ್ ಆರ್ಡರ್ ಅಂದರೆ ಯಾವ ಭಾಷಾ ನಿಯಮಗಳಿದೆ ಅದನ್ನು ಪ್ರೆಡಿಕ್ಟಬಲ್ ಆಗಿ ಅಂದರೆ ಯಾವುದು ಸುಲಭ ಇದೆ ಅದನ್ನು ಮಕ್ಕಳೇನು ಮಾಡ್ತವೆ, ಮೊದಲು ಕಲಿತವೆ. ಒಂದು ಮಗು ಕಲಿತಂತಹ ಒಂದು ಲ್ಯಾಂಗ್ವೇಜ್ ನಿಯಮಗಳು, ಲ್ಯಾಂಗ್ವೇಜ್ ರೂಲ್ಸ್ಗಳು ಮತ್ತೊಂದು ಮಗು ಕಲಿಯಲ್ಲ. ಅಂದರೆ ಲ್ಯಾಂಗ್ವೇಜ್ ರೂಲ್ಸ್ ಆರ್ ಅಕ್ವೈರ್ಡ್ ಅಂದರೆ ಸ್ವಾಧೀನ ಹೇಗಾಗತ್ತೆ ಅಂತ ಹೇಳಿದ್ರೆ ಭಾಷಾ ನಿಯಮಗಳು ಇನ್ನೇ ಪ್ರೆಡಿಕ್ಟಬಲ್ ಅಂದರೆ ತಮಗೆ ಇಷ್ಟಪಟ್ಟಂತೆ ಪ್ರೆಡಿಕ್ಟ್ ಮಾಡ್ದಂಗೆ ಅದು ಅನ್ವಯ ಆಗುತ್ತೆ ಅಥವಾ ಕ್ರಮಬದ್ಧವಾಗಿ ನಡೆಯುತ್ತೆ. ಕ್ಲಾಸಲ್ಲಿ ಅಥವಾ ಟೀಚರ್ ಹೇಳಿದ ಹಾಗೆ ಮಕ್ಕಳು ಭಾಷಾ ನಿಯಮಗಳು ಕಲಿಯೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಅಕಾರ್ಡಿಂಗ್ ಟು ನ್ಯಾಚುರಲ್ ಆರ್ಡರ್ ಹೈಪೋಥಿಸಿಸ್ ಕ್ವೆಶನ್ ಏನು ಮಾಡಿದಾವೆ ಹೇಳಿದ್ದಾರೆ. ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಕ್ವೆಶನ್ ನಂಬರ್ 13 ನೋಡಿ, ಕಾಂಪ್ರಹೆನ್ಸಿಬಲ್ ಇನ್ಪುಟ್ ಈಸ್ ರಿಲೇಟೆಡ್ ಟು. ಕಾಂಪ್ರಹೆನ್ಸಿಬಲ್ ಇನ್ಪುಟ್ಟು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಯಾರಿಗೆ ಸಂಬಂಧಪಟ್ಟಿದೆ ನೋಡಿ, ಇದು ಕೂಡ ಇದು ಕ್ವೆಶನ್ನಿಗೆ ಸಂಬಂಧಪಟ್ಟಿರೋದು. ಕ್ವೆಶನ್ನ ಹೈಪೋಥಿಸಿಸ್ಗೆ ಇದು ಸಂಬಂಧಪಟ್ಟಿದೆ. ಕಾಂಪ್ರಹೆನ್ಸಿಬಲ್ ಇನ್ಪುಟ್ ಅಂತಕ್ಕಂಥದ್ದು ಕ್ವೆಶನ್ನಿಗೆ ಸಂಬಂಧಪಟ್ಟಿದೆ, ನೆನಪಲ್ಲಿ ಇಟ್ಕೊಳ್ಳಿ. ಕ್ವೆಶನ್ ನಂಬರ್ 14ಗೆ ಹೋಗೋಣ ನಾವು. ಎಮೋಷ್ನಲ್ ಬ್ಯಾರಿಯರ್ಸ್ ಅಫೆಕ್ಟಿಂಗ್ ಲ್ಯಾಂಗ್ವೇಜ್ ಲರ್ನಿಂಗ್ ಎಕ್ಸ್ಪ್ಲೈನ್ ಇನ್ ಅಂತಕ್ಕಂಥದ್ದು. ಎಮೋಷ್ನಲ್ ಬ್ಯಾರಿಯರ್ಸ್ ಅಂತೇಳಿದ್ರೆ
ಭಾವಾವೇಶಗಳು, ಭಾವನೆಗಳು ನಮ್ಮ ಲ್ಯಾಂಗ್ವೇಜ್ ಕಲಿಯೋದಕ್ಕೆ ಅಫೆಕ್ಟ್ ಮಾಡ್ತವೆ, ತೊಂದರೆ ಮಾಡ್ತವೆ. ಅದನ್ನು ಎಲ್ಲಿ ಎಕ್ಸ್ಪ್ಲೈನ್ ಮಾಡಲಾಗಿದೆ, ಯಾವ ಹೈಪೋಥಿಸಿಸಲ್ಲಿ ಅಂತ ಹೇಳಿದ್ರೆ ಅಫೆಕ್ಟಿವ್ ಫಿಲ್ಟರ್ ಹೈಪೋಥಿಸಿಸಲ್ಲಿ ಇದನ್ನು ಏನು ಮಾಡಲಾಗಿದೆ, ಎಕ್ಸ್ಪ್ಲೈನ್ ಮಾಡಲಾಗಿದೆ. ಇದನ್ನೂ ಕೂಡ ಕ್ವೆಶನ್ ಹೇಳಿರ್ತಕ್ಕಂಥ 5 ಪ್ರಾಕಲ್ಪನೆಗಳಲ್ಲಿ ಒಂದು. ಇದನ್ನು ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಎಮೋಷ್ನಲ್ ಬಿಹೇವಿಯರ್ಸ್ಗೆ ಸಂಬಂಧಪಟ್ಟಿದ್ದು ಯಾವುದು ಅಂತ ಹೇಳಿದ್ರೆ ಅಫೆಕ್ಟಿವ್ ಫಿಲ್ಟರ್ ಹೈಪೋಥಿಸಿಸ್ ಅಂತಕ್ಕಂಥದ್ದು. ಕ್ವಶನ್ 15 ನೋಡಿ. ಹೂ ಇಂಟ್ರೊಡ್ಯೂಸ್ಡ್ ಲ್ಯಾಂಗ್ವೇಜ್ ಅಕ್ವಿಷನ್ ಡಿವೈಸ್? LADಯನ್ನು ಲ್ಯಾಂಗ್ವೇಜ್ ಅಕ್ವಿಷನ್ ಡಿವೈಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಯಾರು ಅಂತಕ್ಕಂಥ ಕೇಳೋ ಸಾಧ್ಯತೆ ಇದೆ. ಬ್ರೂನರ್ ಅಲ್ಲ, ಪಿಯಾಜೆ ಅಲ್ಲ, ವೈಗಾಸ್ಕಿ ಅಲ್ಲ, ಇಲ್ಲಿ ನೋಮ್ ಚೋಮ್ಸ್ಕಿ. ಇದು ಅನೇಕ ಸಾರಿ CET ಟೆಟ್ ಎಕ್ಸಾಮಿನೇಷನ್ಲು ಕೇಳಲಾಗಿದೆ. ಲ್ಯಾಂಗ್ವೇಜ್ ಅಕ್ವಿಷನ್ ಡಿವೈಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ನೋಮ್ ಚೋಮ್ಸ್ಕಿ. ಈತ ಒಬ್ಬ ಲಿಂಗ್ವಿಸ್ಟ್, ಅಮೇರಿಕನ್ ಲಿಂಗ್ವಿಸ್ಟ್ ಅಂತ ನಾವು ಹೇಳ್ಬೋದು. ಆಮೇಲೆ MCQ 16 ನೋಡಿ. ಕ್ವಶನ್ ನಂಬರ್ 16ಗೆ ಹೋಗೋಣ. LAD ಸ್ಟ್ಯಾಂಡ್ಸ್ ಫಾರ್? LAD ಅಂತ ಹೇಳಿದ್ರೆ ಏನು ಅಂತಕ್ಕಂಥದ್ದು ಲ್ಯಾಂಗ್ವೇಜ್ ಅನಾಲಿಸಿಸ್ ಡಿಪಾರ್ಟ್ಮೆಂಟು ಅಲ್ಲ, ಲ್ಯಾಂಗ್ವೇಜ್ ಅಸೆಸ್ಮೆಂಟ್ ಡೆವಲಪ್ಮೆಂಟು ಅಲ್ಲ, ಲರ್ನಿಂಗ್ ಎಬಿಲಿಟಿ ಡಿವೈಸು ಅಲ್ಲ. ಇಲ್ಲಿ ಲ್ಯಾಂಗ್ವೇಜ್ ಅಕ್ವಿಷನ್ ಡಿವೈಸ್ ಅಂತ ಆನ್ಸರ್ ಏನಿದೆ, B ಇದೆ. ಲ್ಯಾಂಗ್ವೇಜ್ ಅಕ್ವಿಷನ್ ಡಿವೈಸ್ ಅಂತಕ್ಕಂಥದ್ದು LAD. ಇದು ಕೂಡ ಅನೇಕ ಸಾರಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬಂದಿದೆ. ಕ್ವಶನ್ ನಂಬರ್ 17ಗೆ ಹೋಗೋಣ. ಯೂನಿವರ್ಸಲ್ ಗ್ರಾಮರ್ ಅಂತಕ್ಕಂಥ ಒಂದು ವ್ಯಾಕರಣವನ್ನು ಪ್ರಪೋಸ್ ಮಾಡಿದ್ದು ಯಾರು ಅಂದರೆ ಇಲ್ಲೂ ಕೂಡ ಚೋಮ್ಸ್ಕಿ, ನೋಮ್ ಚೋಮ್ಸ್ಕಿ ಅಂತಕ್ಕಂಥದ್ದು. ಇದು ಯೂನಿವರ್ಸಲ್ ಗ್ರಾಮರ್ನ ನಾವು UG ಅಂತಕ್ಕಂಥದ್ದು ಹೇಳ್ತೀವಿ. U ಅಂದರೆ ಯೂನಿವರ್ಸಲ್, G ಅಂದರೆ ಗ್ರಾಮರ್ ಅಂತ. ಇದನ್ನು ಪ್ರಪೋಸ್ ಮಾಡಿದ್ದು ಚೋಮ್ಸ್ಕಿ. ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ, ಕೇಳೋ ಸಾಧ್ಯತೆ ಇದೆ. ಆಮೇಲೆ 18 ನೋಡಿ. ಕ್ವಶನ್ ನಂಬರ್. ಕನ್ಸ್ಟ್ರಕ್ಟಿವಿಸಮ್ ಬಿಲೀವ್ಸ್ ದಟ್ ಲರ್ನರ್ಸ್ ಅಂದರೆ ವಚನವಾದ ಏನನ್ನು ನಂಬುತ್ತೆ, ಲರ್ನರ್ಸ್ ಏನು ಕೆಲಸ ಮಾಡ್ತವೆ ಅಂದರೆ ಮೆಮೊರೈಸ್ ಮಾಡ್ತಾರ? ಇಲ್ಲ, ಮಾಡಲ್ಲ. ಆಮೇಲೆ ಡಿಪೆಂಡ್ ಓನ್ಲಿ ಆನ್ ಟೀಚರ್ಸ್? ಅಲ್ಲ. ಲರ್ನ್ ಓನ್ಲಿ ಥ್ರೂ ಬುಕ್ಸ್? ಅಲ್ಲ. ನೋಡಿ, ಕನ್ಸ್ಟ್ರಕ್ಟ್ ನಾಲೆಡ್ಜ್ ಆ್ಯಕ್ಟಿವಿಟಿ ಅಂದರೆ ನಾಲೆಡ್ಜನ್ನು, ಜ್ಞಾನವನ್ನು ಸಕ್ರಿಯವಾಗಿ ಏನು ಮಾಡ್ತವೆ, ರಚನೆಯನ್ನು ಮಾಡ್ಕೊಳ್ತವೆ. ಕನ್ಸ್ಟ್ರಕ್ಟಿವಿಸಮ್ ಏನು ನಂಬುತ್ತೆ ಅಂದರೆ ಲರ್ನರ್ಸ್, ವಿದ್ಯಾರ್ಥಿಗಳು ತಮ್ಮ ನಾಲೆಡ್ಜನ್ನು ತಾವೇ ಸಕ್ರಿಯವಾಗಿ ಕನ್ಸ್ಟ್ರಕ್ಟ್ ಮಾಡ್ಕೊಳ್ತವೆ ಅಂತಕ್ಕಂಥದ್ದು. ಕ್ವಶನ್ ನಂಬರ್ 19ಗೆ ಹೋಗೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಕನ್ಸ್ಟ್ರಕ್ಟಿವಿಸ್ಟ್ ಕ್ಲಾಸ್ ರೂಮ್ ಆ್ಯಕ್ಟಿವಿಟಿ ಅಂತಕ್ಕಂಥದ್ದು. ಇದು ಕೆಳಗಿನ ಚಟುವಟಿಕೆಗಳಲ್ಲಿ ಯಾವುದು ವಚನವಾದ ಸಿದ್ಧಾಂತವನ್ನು ಫಾಲೋ ಮಾಡ್ತಕ್ಕಂಥ ಒಂದು ಚಟುವಟಿಕೆ? ರೋಲ್ ಪ್ಲೇ ಆಗುತ್ತೆ, ಡಿಬೇಟ್ ಕೂಡ ಇದೆ, ಸ್ಟೋರಿ ಟೆಲ್ಲಿಂಗ್ ಇದೆ. ಅಂದರೆ ಆಲ್ ಆಫ್ ದಿ ಅಬೋವ್ ಅಂತಕ್ಕಂಥ ಏನಾಗುತ್ತೆ ಇಲ್ಲಿ ಆನ್ಸರ್ ಆಗುತ್ತೆ. ಇಲ್ಲಿ ಪಾತ್ರಾಭಿನಯ, ಡಿಬೇಟ್, ಚರ್ಚೆ ಮಾಡೋದು, ಕತೆ ಹೇಳ್ತಕ್ಕಂಥದ್ದು ಎಲ್ಲದೂ ಕೂಡ ಕನ್ಸ್ಟ್ರಕ್ಟಿವಿಸ್ಟ್ ಕ್ಲಾಸ್ ರೂಮಲ್ಲಿ ನಡೀತಕ್ಕಂಥ ಚಟುವಟಿಕೆ. ಅದಕ್ಕೆ ಆಲ್ ಆಫ್ ದಿ ಅಬೋವ್ನ ನೀವು ಹಾಕಿದ್ರೆ ಇಲ್ಲಿ ಅಂಕಗಳು ಸಿಗುತ್ತೆ. ಇದು ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ಕ್ವಶನ್ ನಂಬರ್ 20 ನೋಡಿ. ಲರ್ನಿಂಗ್ ಸ್ಟ್ರಾಟಜೀಸ್ ಆರ್ ಅಂತ ಇದೆ. ಅಂದರೆ ಲರ್ನಿಂಗ್ ಸ್ಟ್ರಾಟಜೀಸ್ ಅಂದರೆ ಕಲಿಕಾ ತಂತ್ರಗಳು ಅಂತಕ್ಕಂಥದ್ದು. ಅದು ನ್ಯಾಚುರಲ್ ಹ್ಯಾಬಿಟ್ಸಾ? ಅಲ್ಲ. ಇದು ಜೆನೆಟಿಕ್ ಎಬಿಲಿಟಿನ? ಅಲ್ಲ. ಎಮೋಷ್ನಲ್ ಸ್ಕಿಲ್ಸಾ? ಅಲ್ಲ. ಇದು ಕಾನ್ಸಿಯಸ್ ಟೆಕ್ನಿಕ್ಸ್ ಟು ಇಂಪ್ರೂವ್ ಲರ್ನಿಂಗ್. ಅಂದರೆ ಕೆಲವು ಸತಿ ಟೀಚರ್ಸ್ ಏನು ಮಾಡ್ತವೆ, ಕಲಿಕೆಯನ್ನು ಹೆಚ್ಚು ಮಾಡೋದಕ್ಕೆ, ಸುಲಭ ಮಾಡೋದಕ್ಕೆ ಕೆಲವೊಂದು ಸ್ಟ್ರಾಟಜಿಯನ್ನು, ಟೆಕ್ನಿಕ್ಸನ್ನು ಬಳಸ್ತವೆ. ಅದು ಕಾನ್ಸಿಯಸ್ ಅಂದರೆ ಚೇತನಾವಸ್ಥೆಯ ಅದು ಟೆಕ್ನಿಕ್, ತಂತ್ರಗಳು. ಏನಕ್ಕೆ ಅಂದರೆ ಟು ಇಂಪ್ರೂವ್ ಲರ್ನಿಂಗ್, ಕಲಿಕೆಯನ್ನು ಇಂಪ್ರೂವ್ ಮಾಡೋದಕ್ಕೆ ಕಾನ್ಸಿಯಸ್ ಆಗಿ ನಮಗೆ ತಿಳಿದಂಗೆ ಅಂದರೆ ನಮಗೆ ಗೊತ್ತಿರೋ ಹಾಗೆ ಕಾನ್ಸಿಯಸ್ಸಲ್ಲಿ, ಚೇತನಾವಸ್ಥೆಯಲ್ಲಿ ಬಳಸುವಂತಹ ತಂತ್ರಗಳು. ಏನಕ್ಕೆ ಅಂತ ಹೇಳಿದ್ರೆ ಇಂಪ್ರೂವ್ ಲರ್ನಿಂಗ್ ಅಂದರೆ ನಮ್ಮ ಒಂದು ಲರ್ನಿಂಗನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಇದು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಕ್ವಶನ್ ನಂಬರ್ 21 ನೋಡಿ. ವಿಚ್ ಈಸ್ ನಾಟ್ ಎ ಲರ್ನಿಂಗ್ ಸ್ಟೈಲ್? ಲರ್ನಿಂಗ್ ಸ್ಟೈಲ್ ಅಂದರೆ ಕಲಿಕಾ ಶೈಲಿಗಳು ಅಂತ ಹೇಳ್ಬಿಟ್ಟು ಇದರಲ್ಲಿ ಯಾವುದು ಲರ್ನಿಂಗ್ ಸ್ಟೈಲ್ ಅಲ್ಲ. ವಿಜುವಲ್ ಲರ್ನಿಂಗ್ ಸ್ಟೈಲ್ ಆಗಿದೆ, ಆಡಿಟರಿ ಕೂಡ ಲರ್ನಿಂಗ್ ಸ್ಟೈಲು, ಕೈನೆಸ್ಥೆಟಿಕ್ ಕೂಡ ಲರ್ನಿಂಗ್ ಸ್ಟೈಲ್. ವಿಜುವಲ್ ಅಂದರೆ ನೋಡಿ ಕಲಿ, ಆಡಿಟರಿ ಅಂದರೆ ಕೇಳಿ ಕಲಿ, ಕೈನೆಸ್ಥೆಟಿಕ್ ಅಂದರೆ ಮಾಡಿ ಕಲಿ. ಅದು ಕಾಂಪಿಟೇಟಿವ್ ಅಂತಕ್ಕಂಥದ್ದು ಇಲ್ಲಿ ಲರ್ನಿಂಗ್ ಸ್ಟೈಲ್ ಅಲ್ಲ. ಅಂದರೆ ಆನ್ಸರ್ ಯಾವುದಾಗುತ್ತೆ ಇಲ್ಲಿ? ಕಾಂಪಿಟೇಟಿವ್ ಆಗುತ್ತೆ. ನಾಟ್ ಅಂತ ಬಂದಿದೆ ನೋಡಿ. ನಾಟ್ ಅಂದರೆ ಆನ್ಸರ್ ಏನು ತೊಗೋಬೇಕು ಇಲ್ಲಿ? ಕಾಂಪಿಟೇಟಿವ್ ತೊಗೋಬೇಕಾಗುತ್ತೆ. ಆನ್ಸರ್ ಏನಾಗುತ್ತೆ? ಕಾಂಪಿಟೇಟಿವ್. ಇವೆಲ್ಲ ಲರ್ನಿಂಗ್ ಸ್ಟೈಲ್ಸ್, ವಿಜುವಲ್ಲು, ಆಡಿಟರಿ, ಕೈನೆಸ್ಥೆಟಿಕ್. ನಾಟ್ ಲರ್ನಿಂಗ್ ಸ್ಟೈಲ್ ಅಂದಾಗ ನಾವು ಯಾವುದನ್ನು ತೊಗೋಬೇಕಾಗತ್ತೆ? ಕಾಂಪಿಟೇಟಿವ್ ಅಂತಕ್ಕಂಥ ತೊಗೋಬೇಕಾಗತ್ತೆ. ಅದು ಲರ್ನಿಂಗ್ ಸ್ಟೈಲ್ ಅಲ್ಲ. ಕ್ವಶನ್ 22 ನೋಡಿ. ವಿಜುವಲ್ ಲರ್ನರ್ಸ್ ಪ್ರಿಫರ್ ಅಂದರೆ ವಿಜುವಲ್ ಅಂದರೆ ನೋಡಿ ಕಲಿತಕ್ಕಂಥವ್ರು. ಏನೇನು ಪ್ರಿಫರ್ ಮಾಡ್ತವೆ? ಲಿಸ್ನಿಂಗ್ ಅಂತೂ ಪ್ರಿಫರ್ ಮಾಡಲ್ಲ,
ಫಿಸಿಕಲ್ ಆ್ಯಕ್ಟಿವಿಟಿ ಪ್ರಿಫರ್ ಮಾಡಲ್ಲ, ಡಿಬೇಟು ಪ್ರಿಫರ್ ಮಾಡಲ್ಲ, ರೀಡಿಂಗ್ ಆ್ಯಂಡ್ ಡಯಾಗ್ರಾಮ್ಸ್. ನೋಡಿ, ಯಾಕೆ ಅಂದರೆ ವಿಜುವಲ್ ಅಂದರೆ ಕಣ್ಣಿಗೆ ಕಾಣಿಸ್ಬೇಕಲ್ಲ, ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ಯಾವುದು ಓದ್ತವೆ, ಡಯಾಗ್ರಾಮನ್ನು ಓದ್ತವೆ. ರೀಡಿಂಗ್ ಅಂತಕ್ಕಂಥದ್ದು, ಡಯಾಗ್ರಾಮ್ ಅಂತಕ್ಕಂಥದ್ದು ಏನು, ಅದನ್ನು ನೋಡುವಂತಹ ಮತ್ತು ಓದುವಂತಹ ಒಂದು ಅವಕಾಶ ಸಿಗುತ್ತೆ. ಅದಕ್ಕೆ ವಿಜುವಲ್ ಲರ್ನರ್ಸು ಯಾವುದನ್ನು ಪ್ರಿಫರ್ ಮಾಡ್ತವೆ ಅಂತ ಹೇಳಿದ್ರೆ ರೀಡಿಂಗ್ ಆ್ಯಂಡ್ ಡಯಾಗ್ರಾಮ್ಸನ್ನು ಪ್ರಿಫರ್ ಮಾಡ್ತವೆ. ಕ್ವಶನ್ 23 ಇದೆ ನೋಡಿ. ಆಡಿಟ್ರಿ ಲರ್ನರ್ಸ್ ಲರ್ನ್ ಬೆಸ್ಟ್. ಆಡಿಟ್ರಿ ಅಂದರೆ ಕೇಳಿ ಕಲಿತಕ್ಕಂಥವ್ರು. ಅವು ಹೇಗೆ ಕಲಿತಾವೆ, ಯಾವುದೋ ಮೂಲಕ ಕಲಿತಾವೆ ಅಂತ ಹೇಳಿದ್ರೆ ಡ್ರಾಯಿಂಗ್ ಅಲ್ಲ, ಪೇಂಟಿಂಗ್ ಅಲ್ಲ, ರೈಟಿಂಗ್ ಓನ್ಲಿ ಅಲ್ಲ, ಲಿಸನಿಂಗ್ ಆಲಿಸುವಿಕೆಯಿಂದ ಅವರು ಕಲಿತಾವೆ. ಯಾಕಂದರೆ ಕೇಳಿ ಕಲಿತಕ್ಕಂಥದ್ದು ಆಲಿಸುವಿಕೆಯಿಂದ ಕಲಿತಾವೆ. ಕ್ವಶನ್ 24 ಇದೆ ನೋಡಿ. ಕೈನೆಸ್ಥೆಟಿಕ್ ಲರ್ನರ್ಸ್, ಇದು ಕೂಡ ಒಂದು ಲರ್ನಿಂಗ್ ಸ್ಟೈಲು. ಅಂದರೆ ಇಲ್ಲಿ ಮಾಡಿ ಕಲಿ ಅಂತಕ್ಕಂಥದ್ದು, ಚಟುವಟಿಕೆ ಮಾಡಿ ಕಲಿ ಅಂತಕ್ಕಂಥದ್ದು. ಅವು ಹೇಗೆ ಕಲಿತಾವೆ ಅಂತ ಹೇಳಿದ್ರೆ ಇದು ವಾಚಿಂಗ್ ವೀಡಿಯೋಸು ಆಗಲ್ಲ, ರೀಡಿಂಗ್ ಬುಕ್ಸು ಇಲ್ಲ, ಇಲ್ಲಿ ಲಿಸ್ನಿಂಗ್ ಟು ಲೆಕ್ಚರ್ಸ್ ಇಲ್ಲ. ನೋಡಿ, ಲರ್ನಿಂಗ್ ಬೈ ಡೂಯಿಂಗ್ ಅಂದರೆ ಮಾಡಿ ಕಲಿ ಅಂತಕ್ಕಂಥದ್ದು. ನಾವಾಗಲೇ ಹೇಳಿದ್ದೀನಿ, ಕೈನೆಸ್ಥೆಟಿಕ್ ಅಂದರೆ ಮಾಡಿ ಕಲಿ, ಲರ್ನಿಂಗ್ ಬೈ ಡೂಯಿಂಗಿಂದ ಕಲಿತಾವೆ, ನೆನಪಲ್ಲಿಟ್ಕೊಳ್ಳಿ. ಆಮೇಲೆ ಕ್ವಶನ್ ನಂಬರ್ 25 ಲಾಸ್ಟ್ ಪ್ರಶ್ನೆ ಇದು. ಮಲ್ಟಿ ಮಾಡೆಲ್ ಲರ್ನಿಂಗ್ ಮೀನ್ಸ್ ಅಂದರೆ ಮಲ್ಟಿ ಮಾಡೆಲ್ ಲರ್ನಿಂಗ್ ಅಂದರೆ ಏನು ಅಂತಕ್ಕಂಥದ್ದು. ಯೂಸಿಂಗ್ ಓನ್ಲಿ ಒನ್ ಲರ್ನಿಂಗ್ ಸ್ಟೈಲ್ ತಪ್ಪು, ರೀಡಿಂಗ್ ಓನ್ಲಿ ತಪ್ಪು, ರೈಟಿಂಗ್ ಓನ್ಲಿ ತಪ್ಪು, ಯೂಸಿಂಗ್ 2 ಆರ್ ಮೋರ್ ಲರ್ನಿಂಗ್ ಸ್ಟೈಲ್. ನೋಡಿ, ಕೆಲವು ಸತಿ ಮಕ್ಕಳು ಆಡಿಟ್ರಿನೂ ಬಳಸ್ತವೆ ಮತ್ತು ವಿಜುವಲ್ಲೂ ಬಳಸ್ತವೆ ಮತ್ತು ಕೈನೆಸ್ಥೆಟಿಕ್ಕು ಬಳಸ್ತವೆ. ಅಂಥವನ್ನ ನಾವು ಮಲ್ಟಿ ಮಾಡೆಲ್ ಲರ್ನಿಂಗ್ ಸ್ಟೈಲ್ಸ್ ಅಂತ ಹೇಳ್ತೀವಿ. ಕೆಲವು ಮಕ್ಕಳು ನೋಡಿ ಕಲಿತಾವೆ, ಕೇಳಿ ಕಲಿತಾವೆ, ಮಾಡಿ ಕಲಿತಾವೆ. ಅಂದರೆ ಒಂದಕ್ಕಿಂತ ಹೆಚ್ಚು, ಎರಡಕ್ಕಿಂತ ಹೆಚ್ಚು ಲರ್ನಿಂಗ್ ಸ್ಟೈಲ್ಸ್ ಇದ್ವೆ, ಅದಕ್ಕೆ ನಾವು ಏನಂತೀವಿ, ಮಲ್ಟಿ ಮಾಡೆಲ್ ಲರ್ನಿಂಗ್ ಸ್ಟೈಲ್ಸ್ ಅಂತ ನಾವು ಹೇಳ್ತೀವಿ. ಸೊ ಇಷ್ಟು ನಾನು 25 ಪ್ರಶ್ನೆಗಳನ್ನು ಸ್ವಲ್ಪ ಬೇಗ ಏನು ಮಾಡಿದೆ ನಿಮಗೆ ಹೇಳಿದೆ. ಇದನ್ನು ನೀವೇನು ಮಾಡಿ, ಒಂದು ಕಡೆ ನೋಟ್ಸ್ ಮಾಡ್ಕೊಳ್ಳಿ, ಅದನ್ನು ಮತ್ತೆ ವಾಚ್ ಮಾಡಿ, ಮೀನಿಂಗ್ಸ್ ಅರ್ಥ ಮಾಡ್ಕೊಳ್ಳಿ, ಇದನ್ನು ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಖಂಡಿತ ಈ ಒಂದು ಮೊದಲನೇ ಯೂನಿಟಲ್ಲಿ ಇಷ್ಟು 25 ಕ್ವಶನ್ಸ್ಗಳನ್ನು ನೋಡಿಕೊಂಡ್ರೆ ಬೇರೆ ಯಾವುದು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೊದಲನೇ ಯೂನಿಟ್ಗೆ ಸಂಬಂಧಪಟ್ಟಂತೆ 25 ಪ್ರಶ್ನೆಗಳನ್ನು ನಿಮ್ಮ ಮುಂದೆ ನಾನು ಇಟ್ಟಿದ್ದೀನಿ. ಬಹಳ ಬೇಗ, ಬಹಳ ಫಾಸ್ಟಾಗಿ ನಾನು ಮಾಡ್ಕೊಂಡು ಹೋಗಿದ್ದೀನಿ. ಯಾಕೆಂದರೆ 25 ಪ್ರಶ್ನೆಗಳು ನಿಮಗೆ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ನೋಡಿ. 25 ಮೋಸ್ಟ್ ಎಕ್ಸ್ಪೆಕ್ಟೆಡ್ MCQಸ್ಗಳು ನಿಮ್ಮ ಜೊತೆ ಏನಾಗಿದೆ, ಚರ್ಚೆ ಆಗಿದೆ. ಇದು ಎಕ್ಸಾಮ್ ಓರಿಯೆಂಟೆಡ್ ಕ್ವಶನ್ಸು, ಎಕ್ಸಾಮ್ಗೆ ತುಂಬ ಬೇಕಾಗುವಂತಹ ಒಂದು ಕ್ವಶನ್ಸ್ ಆಗಿದೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೇನಾದರೂ ಅನಿಸಿದ್ರೆ ನಿಮ್ಮ ಒಪಿನಿಯನ್ಸ್ಗಳನ್ನು ಕಾಮೆಂಟ್ ಮಾಡಿ, ಮತ್ತು ನನ್ನ ವೀಡಿಯೋನ ಏನು ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನನ್ನ ಚಾನಲ್ಲು ಇದು ಎಜುಕೇಷನ್ಗೆ ಸಂಬಂಧಪಟ್ಟಿದೆ, ಎಸ್ಪೆಷಲಿ DLEDಗೆ ಸಂಬಂಧಪಟ್ಟಿದೆ. ಅದಕ್ಕೋಸ್ಕರ ಒಂದಲ್ಲ ಒಂದು ರೀತಿಯಿಂದ ನನ್ನ ವೀಡಿಯೋಗಳು ನಿಮಗೇನಾಗುತ್ತೆ, ಸಹಾಯಕ ಆಗ್ತವೆ ಅಂತ ಹೇಳಿ ನನ್ನ ಒಂದು ಚಾನಲ್ ನೇಮ್ ಈಗಾಗಲೇ ನಿಮ್ಗೆ ಗೊತ್ತಿದೆ, ವೈಸ್ ಆಫ್ ಮೋಟಿವ್ಸ್. ನನ್ನ ಒಂದು ಚಾನಲನ್ನು ಮತ್ತೊಂದು ಸತಿ ಕೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿ, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಅಂಥೇಳಿ ನಾನು ಈ ವಿಡಿಯೋನ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸೆಕೆಂಡ್ ಯೂನಿಟ್ ಬಗ್ಗೆ ನಾನು MCQಗಳನ್ನು ಮತ್ತು 2 ಮಾರ್ಕ್ಸ್ ಕ್ವಶನ್ಗಳನ್ನು ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿ ನಾನು ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತೀನಿ. ಧನ್ಯವಾದಗಳು.